ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಮನೆ ಮನೆಗೆ ತಲುಪಿಸುವ ಜವಾಬ್ದಾರಿ ನಮ್ಮದು ಅಂತ ಜಿಲ್ಲಾಧ್ಯಕ್ಷರು ಆಗಿರುವಂತಹ ಅನಿಲ್ ಕುಮಾರ್ ದೊಡ್ಡಿ ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿ ತಕ್ಷಣವೇ ಸಾರ್ವಜನಿಕರಿಗೆ ತಲುಪಿಸುವ ಕೆಲಸ ಮಾಡಿದೆ. ಹಾಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಪಂಚ ಗ್ಯಾರಂಟಿ ಯೋಜನೆಯು ಜನರಿಗೆ ಯಾವ ರೀತಿ ಅನುಕೂಲವಾಗ್ತಾ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನ ಕಲೆ ಹಾಕ್ತಿದ್ದೀವಿ ಮತ್ತು ಫಲಾನುಭವಿಗಳ ಮನೆಗಳಿಗೆ ಭೇಟಿ ಕೊಟ್ಟು ಪಂಚ ಗ್ಯಾರಂಟಿಯಿಂದ ನಿಮಗೆ ಯಾವ ರೀತಿ ಅನುಕೂಲವಾಗಿದೆ ಅಂತ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದೀವಿ. ಮಾಹಿತಿ ಕಲೆ ಹಾಕುವ ಸಂದರ್ಭದಲ್ಲಿ ಫಲಾನುಭವಿಗಳು ಹೇಳಿದಂತೆ ನಮಗೆ ಇದರಿಂದ ಅನುಕೂಲವಾಗಿದೆ ಅಂತ ಹೇಳಿದ್ರು. ಗೃಹ ಜ್ಯೋತಿ 200 ಯೂನಿಟ್ ವಿದ್ಯುತ್ ಫ್ರೀ, ಶಕ್ತಿ ಯೋಜನೆ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ, ಪದವೀಧರಿಗೆ ತಿಂಗಳಿಗೆ 3,000, ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಮನೆಯ ಯಜಮಾನಿಗೆ 2,000, ಅನ್ನಭಾಗ್ಯದಲ್ಲಿ ಅಕ್ಕಿ ಉಚಿತ, ಹೀಗೆ ಹಲವಾರು ಯೋಜನೆಗಳು ಜನರಿಗೆ ಸಂಪೂರ್ಣವಾಗಿ ಮುಟ್ಟಿದೆ ಅಂತ ಬಾಗಲಕೋಟೆ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಅನಿಲ್ ಕುಮಾರ್ ದೊಡ್ಡಿ ಅವರು ತಿಳಿಸಿದ್ದಾರೆ. ಜಿಲ್ಲಾಧ್ಯಕ್ಷನಾಗಿ ಮೊದಲ ಬಾರಿಗೆ ರಬಕವಿ ಬನ್ನಟ್ಟಿ ತಾಲೂಕಾ ಗ್ಯಾರಂಟಿ ಸಮಿತಿ ಸಭೆಗೆ ನಾನು ಬಂದಿದ್ದೀನಿ. ಇವತ್ತು ಜಿಲ್ಲೆಯಲ್ಲಿರುವ ಎಲ್ಲ 10 ತಾಲೂಕುಗಳಿಗೂ ಕೂಡ ನಾನು ಭೇಟಿ ಕೊಟ್ಟು ನಮ್ಮ ಗ್ಯಾರಂಟಿ ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲನೆ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಹಲವಾರು ತಾಲೂಕುಗಳಿಗೆ ಭೇಟಿ ಕೊಟ್ಟಿರುತ್ತದೆ. ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಭೇಟಿಯಾಗಿ ಮಾಹಿತಿ ತಗೊಂಡು ಯಾರು ಈ ಗ್ಯಾರಂಟಿ ಅಂತ ಹಾಳಾಕೈತೆ ಅಂತೇಳಿ ಏನು ಹೇಳ್ತಾರಲ್ಲ ಅಂಥವ್ರಿಗೆ ನಾವು ಮುಟ್ಟಿಸುವಂಥ ಕೆಲಸ ಆಗ್ಬೇಕಾಗೈತಿ. ಆ ಕೆಲಸ ನಮ್ಮ ಎಲ್ಲ ತಾಲೂಕಾ ಸಮಿತಿ ಸದಸ್ಯರು ಮಾಡ್ತಾರ ಅಂತೇಳಿ ನಾನು ಅನ್ಕೊಂಡಿನಿ. ಬರಲಿರೋ ದಿನದೊಳಗೆ ನಾವು 100ಕ್ಕೆ 100 ಆ ಕೆಲಸವನ್ನು ಮಾಡ್ತೀವಿ, ಅದರೊಳಗೆ ಪ್ರಗತಿ ಸಾಧಿಸ್ತೀವಿ. ಈಗೇನಾಗೈತೆ ಅಂದ್ರೆ ಸರ್ಕಾರ ಕೊಡೋದಕ್ಕೆ ಐತಿ, ಎಲ್ಲರೂ ಫಲಾನುಭವಿಗಳು ತಗೊಳ್ಳೋದಕ್ಕೆ ಐತಿ, ಆದ್ರೆ ಅದನ್ನ ಪ್ರಚಾರನೇ ಇಲ್ಲ. ಅದಕ್ಕಿದು ತಮ್ಮ ಎಲ್ಲ ಮಾಧ್ಯಮಗಳ ಮುಖಾಂತರ ಮತ್ತೊಂದರ ಮುಖಾಂತರ ಎಷ್ಟು ಮಂದಿ ಫಲಾನುಭವಿಗಳಿಗೆ ಎಷ್ಟು ದುಡ್ಡು ಮುಟ್ಟಾಗತೈತಿ, ಯಾರ್ಯಾರಿಗೆ ಮುಟ್ಟೈತಿ, ಅದರಿಂದ ಏನು ಲಾಭ ಆಗೈತಿ ಅನ್ನೋದು ನಾವು ಮೊದಲ ಪ್ರಚಾರ ಮಾಡಬೇಕಾಗಿತ್ತು ನಾವು ಅನುಷ್ಠಾನ ಸಮಿತಿಯವರು. ಆ ಕೆಲಸದೊಳಗೆ ನಾವು ಇವತ್ತು ಆ ನಿಟ್ಟಿನೊಳಗೆ ನಾವು ನಡೀತಾ ಇದ್ದೀವಿ. ಬರಲಿರುವ ದಿನದೊಳಗೆ 100ಕ್ಕೆ 100 ನಾವು ಒಂದು ಏನು ಫಲಾನುಭವಿಗಳನ್ನ ಸಂಪರ್ಕ ಮಾಡಿ ಅವ್ರಿಗೆ ಮುಟ್ಟಿದಂಥ ಗ್ಯಾರಂಟಿ ತಲುಪಿದಂಥ ಒಂದು ಮಾಹಿತಿಯನ್ನು ಪಡೆದುಕೊಂಡು ಅದರಿಂದ ಅವರ ಜೀವನದಲ್ಲಿ ಏನು ಬದಲಾವಣೆಗಳಾದವು ಅನ್ನೋದನ್ನು ಸಹಿತ ನಾವು ಪಡೆದುಕೊಂಡು ನಾನು ಚುರುಕು ಮುಟ್ಟಿಸಬೇಕಾಗಿದೆ. ಯಾಕಂದರೆ ಕೆಲಸ ಕಾರ್ಯಗಳು ನಡೀತಾ ಇಲ್ಲ, ಬರೀ ಸಭೆಗಳಿಗೆ ಸೀಮಿತ ಆಗಿದೆ ಅನುಷ್ಠಾನ ಸಮಿತಿ ಅಂತಂದ್ರೆ. ಅದಕ್ಕೆ ಇನ್ಮೇಲಿಂದ ನಾವು ಅನುಷ್ಠಾನ ಸಮಿತಿಯವರೆಲ್ಲ ಗ್ರಾಮ ಮಟ್ಟದೊಳಗೆ, ಗ್ರಾಮ ಪಂಚಾಯತ್ ಮಟ್ಟದೊಳಗಿನ ಒಂದು ಶಿಬಿರ ನಡೆಸಿ ಅಲ್ಲಿ ನಾವು ಫಲಾನುಭವಿಗಳನ್ನು ತಲುಪಿ ಯಾರು ಅರ್ಹ ಫಲಾನುಭವಿಗಳದರ ತಳಮಟ್ಟದಲ್ಲಿರುವಂಥ ಒಬ್ಬ ಅರ್ಹ ಫಲಾನುಭವಿಗೂ ಕೂಡ ನಮ್ಮ ಈ ಗ್ಯಾರಂಟಿ ಲಾಭ ಮುಟ್ಟಿಸ್ಬೇಕಂತೇಳಿ ನಾನು ನನ್ನೆಲ್ಲ ಇವತ್ತಿನ ಒಂದು ಈ ಸಭೆಯೊಳಗೆ ನನ್ನೆಲ್ಲ ಸಹೋದ್ಯೋಗಿಗಳಿಗೆ ಅಂದರೆ ನನ್ನ ತಾಲೂಕಾ ಅಧ್ಯಕ್ಷರಿಗೂ ಹಾಗೂ ನನ್ನ ತಾಲೂಕಾ ಸಮಿತಿ ಸದಸ್ಯರಿಗೂ ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಅವರೆಲ್ಲರೂ ಕೂಡ ಅಧಿಕಾರಿಗಳ ಜೊತೆ ಇವತ್ತು ಸಮನ್ವಯ ಸಾಧಿಸಿ ಈ ಬರುವ ಒಂದು ದಿನಗಳಲ್ಲಿ ಇದಕ್ಕೆ ಚುರುಕು ಈ ಕೆಲಸಕ್ಕೆ ಸರ್ಕಾರ ನಮ್ಮನ್ನು ನೇಮಕ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ರಬಕವಿಬನಹಟ್ಟಿ ತಾಲೂಕು ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಆಗಿರುವಂತಹ ಜಯಶ್ರೀ ತಿಮ್ಮಾಪುರ್, ರಬಕವಿಬನಹಟ್ಟಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರು ಆಗಿರುವಂತಹ ಬಸನಗೌಡ ಪಾಟೀಲ, ಕಾರ್ಯನಿರ್ವಾಹಕ ಅಧಿಕಾರಿ ಸಿದ್ದಪ್ಪ ಪಟ್ಟಿಹಾಳ್, ಸಮಿತಿಯ ತಾಲೂಕು ಮಟ್ಟದ ಸದಸ್ಯರು ಆದ ಸಾಗರ ಹೊಸಮನಿ, ವಿಶ್ವನಾಥ ಗುಬ್ಬಚ್ಚಿ, ಮಲ್ಲನಗೌಡ ಪಾಟೀಲ್, ಶ್ರೀಮತಿ ರೇಣುಕಾ ಮಟ್ಟಿಮನಿ, ಪ್ರಕಾಶ್ ಮುಳ್ಳಾಗಡ್ಡಿ, ಪ್ರವೀಣ್ ಪೂಜಾರಿ, ಕೃಷ್ಣ ಬೆಳಗಲಿ, ಶಂಕರ್ ಇಪ್ಪರಗಿ, ನಂದಿಕೇಶ್ವರ ಮಠದ ಶ್ರೀಮತಿ ಸೀತಾ ಫಕೀರ್ಪುರ, ಮಹಿಬೂಬ್ ನದಾಫ್, ಹೂಳಪ್ಪ ಬಾಡಗಿ, ರವಿ ದೊಡ್ಡಮನಿ ಸೇರಿ ಮುಂತಾದವರು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.